ಐದನೇ 6ನೇ ಶ್ಲೋಕ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಃ ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ ಯೋಗಯುಕ್ತಃ ಮುನಿಃ ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ಅಂದರೆ ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ, ಕೇವಲ ಸನ್ಯಾಸ ಎಂಬುವಂಥದ್ದು ಅದು ದುಃಖಕ್ಕೆ ಕಾರಣ. ನೋಡಿ, ವಸ್ತುತಃ ಸನ್ಯಾಸ ಎಂಬುವಂಥದ್ದು ಅದು ಮೋಕ್ಷದ ದಾರಿ ಅಂತ ನಾವು ಅನ್ಕೊಂಡಿರ್ತೀವಿ ಅಲ್ವಾ. ಆದ್ರೆ ಕೃಷ್ಣ ಹೇಳ್ತಿದ್ದಾನೆ ಕೇವಲ ಸನ್ಯಾಸ ಅದು ದುಃಖಕರವಾದದ್ದು. ಸನ್ಯಾಸ ಮಹಾಬಾಹು ಅಂತ ಸಂಬೋಧನೆ, ಮಹಾಬಲಿಷ್ಠನೇ ಮಹಾಜ್ಞಾನಿಯೇ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥ ಸಂಬೋಧನೆಯನ್ನು ಮಾಡಿ ಸನ್ಯಾಸಸ್ತು ಅಯೋಗತಃ ಸನ್ಯಾಸಸ್ತು ಅಲ್ಲಿ ತಗೊಳ್ಬೇಕು. ಅಯೋಗತಃ ಸನ್ಯಾಸ ತು ದುಃಖಮಾಪ್ತುಂ ಅಂದ್ರೆ ಯೋಗ ಅಂದ್ರೆ ನಾವೀಗಾಗಲೇ ಅರ್ಥ ತಿಳ್ಕೊಂಡಿದ್ದೇವೆ. ಏನು ಯೋಗ? ಕರ್ಮಯೋಗ. ಅಯೋಗತಃ ಸನ್ಯಾಸ, ಸನ್ಯಾಸ ಅಂದ್ರೆ ಏನು? ದ್ವಂದ್ವಾತೀತರಾಗಿ ಇರುವಂಥದ್ದು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋಯುದು. ಕೃಷ್ಣನೇ ಸನ್ಯಾಸವದಕ್ಕೆ ಅರ್ಥ ಹೇಳಿದ್ದಾನೆ. ಕಾಮ್ಯ ಕರ್ಮಗಳನ್ನು ಬಿಡುವಂಥದ್ದು, ಫಲದ ಅಪೇಕ್ಷೆಗಳನ್ನು ಬಿಟ್ಟು ಇರುವಂಥದ್ದು. ಕೇವಲ ಫಲಾಪೇಕ್ಷೆಯನ್ನು ಬಿಟ್ಟು ಸುಮ್ಮನಿದ್ದೇವೆ ಆದ್ರೆ ನಾವು ಯೋಗ ಮಾರ್ಗದಲ್ಲಿ ಇಲ್ಲ. ನಾವುಗಳು ನಮ್ಮ ನಮ್ಮ ಪಾಲಿನ ಕರ್ಮಗಳನ್ನು ಮಾಡ್ತಾ ಇಲ್ಲ, ಅಯೋಗಿಗಳಾಗಿದ್ದೇವೆ ಅಂದ್ರೆ ಅದು ಕೇವಲ ದುಃಖಕ್ಕೆ ಕಾರಣ. ದುಃಖಂ ಆಪ್ತುಂ ಅಯೋಗತಃ ಸನ್ಯಾಸ ತು. ಅದಕ್ಕೆ ತು ಎಂಬುವಂಥದ್ದು ಬರೀ ವ್ಯರ್ಥವಾದ ಸನ್ಯಾಸ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥದ್ದು. ದೃಷ್ಟ್ವಾತು ಪಾಂಡವಾನೀಕಂ ಬರುತ್ತಲ್ಲ, ದೃಷ್ಟ್ವಾತು ನೋಡಿದ ಕೂಡಲೇ ಆ ದುರ್ಯೋಧನನ ಮನಸ್ಸಿನಲ್ಲಿ ಗೊಂದಲ ಭಯ ಎಲ್ಲ ಹುಟ್ಟಾಯ್ತು. ಪಾಂಡವರ ಸೇನೆ ನೋಡಿದ ಕೂಡಲೇ ಹಾಗೆ ದೃಷ್ಟ್ವಾತು ಇದ್ದ ಹಾಗಿಲ್ಲೂ ಕೂಡ ಅಯೋಗತಃ ಸನ್ಯಾಸ ತು ಯೋಗವಿಲ್ಲದ ಸನ್ಯಾಸ, ಕರ್ಮಯೋಗವಿಲ್ಲದ ಸನ್ಯಾಸ. ಅವರವರು ಅವರವರ ಪಾಲಿನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡದೆ, ಏನೂ ಮಾಡದೆ ಔದಾಸೀನ್ಯವಾಗಿ ಕೊಡ್ತಕ್ಕಂಥ ಒಂದು ಸನ್ಯಾಸ ಇದೆಯಲ್ಲ, ದುಃಖಮಾಪ್ತುಂ ಕೇವಲ ದುಃಖವನ್ನ ಪಡೆಯಲಿಕ್ಕೋಸ್ಕರವಾಗಿಯೇ ಇರತಕ್ಕಂಥ ಸನ್ಯಾಸ ಅದು, ಹೊರತು ಮತ್ತಿನ್ನೇನೂ ಅಲ್ಲ. ಹಾಗಾಗಿ ಸನ್ಯಾಸ ಎಂಬುವಂಥದ್ದು ದುಃಖಕ್ಕೆ ಕಾರಣ. ಅದೇ ಸನ್ಯಾಸ ಮೋಕ್ಷಕ್ಕೂ ಕಾರಣವಾಗತ್ತೆ. ಯಾವಾಗ ಮೋಕ್ಷಕ್ಕೆ ಕಾರಣವಾಗತ್ತೆ? ಯೋಗಯುಕ್ತ ಮುನಿ, ಯೋಗಯುಕ್ತನಾಗಿದ್ದಾನೆ. ಯೋಗಯುಕ್ತನಾಗಿದ್ದಾನೆ ಅಂದ್ರೆ ಅವನು ಅವನ ಪಾಲಿನ ಕರ್ಮವನ್ನು ಬಿಟ್ಟಿದ್ದಾನೆ, ಮಾಡ್ತಾ ಇದ್ದಾನೆ. ಕರ್ಮ ಬಿಟ್ಟಿಲ್ಲ, ಏನು ಕರ್ತವ್ಯ ನಿರ್ವಹಣೆಗಳು ಅಂತಿದ್ದಾವೋ ಅದನ್ನು ಮಾಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಮಾತಿನಿಂದಾಗಿ ಮಾಡುವಂತ ಪ್ರತಿಯೊಂದು ಕರ್ಮಗಳಲ್ಲೂ ಕೂಡ ಫಲಾಪೇಕ್ಷೆ ಇಲ್ಲ, ಯಾವುದೇ ರಾಗದ್ವೇಷಗಳು ಇಲ್ಲ, ಅಹಂಕಾರ ಮಮಕಾರಗಳು ಇಲ್ಲ, ಯಾವುದರ ಮೇಲೆ ಅಭಿಮಾನ ಇಲ್ಲ, ಮತ್ತೊಬ್ಬರ ಮೇಲೆ ಕ್ರೋಧ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಯಾವ ಭಾವನೆಗಳು ಇಲ್ಲದೇನೆ ನಿಷ್ಕಲ್ಮಶವಾಗಿ ಅವನೇನ್ ಮಾಡ್ತಿದ್ದಾನೆ? ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಶುದ್ಧಾಂತಕರಣದಿಂದಾಗಿ ಕರ್ತವ್ಯಗಳ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಯೋಗಯುಕ್ತ. ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿಕೊಂಡು ಮುನಿಯಾಗಿದ್ದಾನೆ. ಮುನಿ ಅಂದ್ರೆ ಮನನಶೀಲ, ದೇವರ ಬಗ್ಗೆ ತಿಳಿತಾ ಇದ್ದಾನೆ, ತತ್ವಜ್ಞಾನವನ್ನ ಪಡಿತಾ ಇದ್ದಾನೆ. ಈಗ ಉದಾಹರಣೆಗೆ ಒಬ್ಬ ಕ್ಷತ್ರಿಯನಾಗಿದ್ದವನು ಅವನ ಪಾಲಿನ ಕರ್ತವ್ಯ ಸಮಾಜಘಾತುಕ ಶಕ್ತಿಯನ್ನ ನಾಶ ಮಾಡಬೇಕು, ಸಮಾಜವನ್ನ ಸಂರಕ್ಷಣೆ ಮಾಡಬೇಕು, ಅದರ ಜೊತೆಗೇನೆ ಮುನಿಯಾಗಬೇಕು, ದೇವರ ಬಗ್ಗೆ ತಿಳಿತಾ ಹೋಗ್ಬೇಕು. ನಾನು ಮಾಡ್ತಕ್ಕಂಥ ಈ ಒಂದು ಸಮಾಜ ಸಂರಕ್ಷಣೆ, ಸಮಾಜೋದ್ಧಾರವಾದ ಕೆಲಸ, ಪ್ರಜಾ ಸಂರಕ್ಷಣೆ, ಇದೆಲ್ಲವೂ ಕೂಡ ಒಂದು ದೇವರ ಪೂಜೆ ಅಂತಕ್ಕಂಥ ಭಾವನೆ ಸದಾ ಇರಬೇಕು. ಅಂತ ಮುನಿಯಾಗಬೇಕಾದ್ರೆ ಅವನೇ ಯೋಗಯುಕ್ತ. ಕರ್ಮಯೋಗವನ್ನ ಮಾಡಿಕೊಂಡು ನಿರಂತರವಾಗಿ ಭಗವತ್ ತತ್ವಜ್ಞಾನವನ್ನ ಮನನ ಮಾಡ್ಕೊಂಡು ಯಾರಿರ್ತಾನೆ ಅವನು ನಚಿರೇಣ ಬ್ರಹ್ಮ ಅಧಿಗಚ್ಚತಿ. ಅಂದ್ರೆ ನಚಿರೇಣ ಬಹಳ ಬೇಗ, ಅದಕ್ಕೆ ಹಿಂದೆ ಹೇಳಿದ್ದು ಪ್ರಾಪ್ಯತೆ, ಬೇಗ ದೇವರನ್ನು ಪಡಿತಾನೆ, ಬೇಗ ಗುರಿಯನ್ನು ಮುಟ್ತಾನೆ. ಅಂದ್ರೆ ಇನ್ನೂ 10 100 ಸಾವಿರಾರು ಜನ್ಮ ಅನ್ನೋದು ಬರೋದಿಲ್ಲ ಅವನಿಗೆ. ಯಾಕೆಂದ್ರೆ ಅವನು ಅವನ ಪಾಲಿನ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ. ಆ ಕರ್ತವ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಗದ್ವೇಷಗಳಿಲ್ಲ, ಕಾಮಕ್ರೋಧಾದಿಗಳಿಲ್ಲ, ಯಾವುದೂ ಇಲ್ಲ. ಮತ್ತು ಮುನಿಯಾಗಿದ್ದಾನೆ, ಮನನಶೀಲನಾಗಿದ್ದಾನೆ. ನಿರಂತರವಾಗಿ ದೇವರು ಸರ್ವೋತ್ತಮ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ದೇವರ ಪೂಜೆ, ಈ ಭಾವನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾನೆ. ನಾನು ಯಾರನ್ನ ಪಡಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಅಥವಾ ಯಾರಿಗೋ ಒಂದು ದ್ವೇಷ ಹುಟ್ಟಿಸ್ಬೇಕು, ಅಸೂಯೆ ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಕೆಲವ್ರಿಗೆ ಹಾಗಿರುತ್ತೆ, ನನ್ನನ್ನು ನೋಡಿ 4 ಜನ ಹೊಗಳಬೇಕು ಅಂತ ಕೆಲಸ ಮಾಡೋರು ಇರ್ತಾರೆ, ಅಥವಾ
ನನ್ನ ಒಂದು ಸ್ಥಾನಮಾನವನ್ನು ನೋಡಿ ಇವರೆಲ್ಲ ಅಸೂಯೆ ಪಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಯಾವ ಭಾವನೆಗಳು ಇಲ್ಲ, ಯಾವುದೇ ಒಂದು ವಿಕಾರವಾದ ಮಾನಸಿಕ ವಿಕಾರದ ಭಾವನೆಗಳಿಲ್ಲದೇನೆ ಅವನು ಅವನ ಪಾಲಿನ ಕರ್ತವ್ಯಗಳನ್ನು ಮಾಡಿಕೊಂಡು ನಿರಂತರವಾಗಿ ಮುನಿ ಅಂದ್ರೆ ಮನನಶೀಲನಾಗಿದ್ದುಕೊಂಡು ಯಾರು ಇರ್ತಾನೋ ಅವನು ನಚಿರೇಣ ಬಹಳ ಬೇಗ ಅವನು ತನ್ನ ಗುರಿ ಅಂದ್ರೆ ಬ್ರಹ್ಮ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಕೇವಲ ಸನ್ಯಾಸ, ಸುಮ್ಮನೆ ಏನೂ ಮಾಡದೆ ಕೈ ಚೆಲ್ಕೂತೆ ಅಂತ ಆದ್ರೆ ಅದು ದುಃಖ ಮಾಪ್ತು, ದುಃಖಕ್ಕೆ ಕಾರಣ. ಸುಮ್ಮನೆ ತೆಗೆದುಕೊಳ್ಳುವಂತ ಸನ್ಯಾಸ, ತೆಗೆದುಕೊಳ್ಳುವ ಸನ್ಯಾಸ ಅಂದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನು ಬಿಟ್ಟು ಕೈ ಕಟ್ಟು ಕೂತ್ಕೊಂಡ್ಬಿಡುತ್ತೇವೆ. ಅರ್ಜುನ ಹೇಳದ್ನಲ್ಲ, ನಯೋತ್ಸೆ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ, ಏನು ಮಾಡಲ್ಲ ನಾನು ಸುಮ್ಮನೆ ಕೂತು ಬಿಡ್ತೀನಿ ಅಂತ ಯುದ್ಧ ಮಾಡೋದಿಲ್ಲ, ನಾನು ನನ್ನ ಪಾಲಿನ ಕರ್ತವ್ಯವನ್ನು ಬಿಟ್ಟು ಕೂತು ಬಿಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪದು. ಕೃಷ್ಣ ಅದಕ್ಕೆ ಕೊಡ್ತಕ್ಕಂಥ ಉತ್ತರ. ಯಾಕಂದ್ರೆ ಅರ್ಜುನ ಅವನು ಮಾತಾಡಿದ್ದ ಪಾಪಮೇವ ಆಶ್ರಯದಸ್ಮಾನ್ ಅಂತ, ನಾವು ಯುದ್ಧ ಮಾಡೋದ್ರಿಂದ ಪಾಪ ಬರುತ್ತೆ ಅಂತ. ನೀನು ಅಯೋಗಿಯಾಗಿ ನಿನ್ನ ಪಾಲಿನ ಕರ್ತವ್ಯವನ್ನ ಬಿಟ್ರೆ ನೀನು ಅಯೋಗಿ ಆಗ್ತೀಯ. ಅಯೋಗಿ ಆದರೆ ನಿನಗೆ ಬರೋದು ನಿಜವಾಗಿ ಪಾಪ. ಪಾಪ ಬರೋದು ಯಾವಾಗ ಅಂದ್ರೆ ನಿನ್ನ ಪಾಲಿನ ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಪಾಪ ಬರೋದಲ್ಲ, ನಿನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಣೆ ಮಾಡದೇ ಇದ್ರೆ ಮಾತ್ರ ನಿನಗೆ ಪಾಪ ಬರತಕ್ಕಂಥದ್ದು. ಹಾಗಾಗಿ ಅಯೋಗತಃ ಸನ್ಯಾಸಹತು, ಸ್ವವಿಹಿತವಾದ ಕರ್ಮಾನುಷ್ಠಾನ ಅದು ಇಲ್ಲದೆ ಮಾಡತಕ್ಕಂಥ ಬರತಕ್ಕಂಥ ಸನ್ಯಾಸ ಇದೆಯಲ್ಲ ಅದು ವ್ಯರ್ಥವಾದದ್ದು, ಅದು ದುಃಖಕ್ಕೆ ಕಾರಣವಾಗಿರುವಂಥದ್ದು. ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನು ಯಾವುದೇ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೂ ಕೂಡ ಅದರಿಂದ ನನಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀವಿ ಅಲ್ವಾ. ನಾವು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಸು, ನಮ್ಮ ನಿರ್ಧಾರಗಳು, ನಮ್ಮ ಮುಂದಿನ ಗುರಿ, ಅದರ ನಮ್ಮ ಉದ್ದೇಶ ಏನಾಗಿರುತ್ತೆ, ನನ್ನ ತೊಂದರೆ ದೂರವಾಗಬೇಕು, ನನಗೆ ಒಳ್ಳೇದಾಗಬೇಕು ಅಂತ. ಆದ್ರೆ ಇವತ್ತು ನೀನಿಟ್ಟ ಹೆಜ್ಜೆ ಇದೆಯಲ್ಲ ಅರ್ಜುನ, ನಯೋತ್ಸೆ ಯುದ್ಧ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಕುಳಿತಂತ ಒಂದು ನಿರ್ಧಾರ, ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಅದು ದುಃಖಕ್ಕೆ ಕಾರಣವಾದಂತ ತೀರ್ಮಾನ. ಬುದ್ಧಿವಂತ ಮನುಷ್ಯ ಅಂತ ಆದ್ರೆ ದುಃಖ ಪರಿಹಾರವಾಗಬೇಕು, ಸುಖ ಬರಬೇಕು ಅಂತ ತೀರ್ಮಾನವನ್ನ ತೆಗೆದುಕೊಳ್ತಾನೆ. ನೀನು ಮಹಾಬಾಹು, ಎಂತ ಒಂದು ಬಾಹುಶಾಲಿ ಆಗಬೇಕು ಅಂತಾದ್ರೆ ಬುದ್ಧಿಶಾಲಿ ಆಗಬೇಕು. ಒಳ್ಳೆ ಬುದ್ಧಿವಂತ ವ್ಯಕ್ತಿ ಮಾತ್ರ ಬಾಹುಶಾಲಿ ಆಗ್ಲಿಕ್ಕೆ ಸಾಧ್ಯ. ಅಂತ ಬುದ್ಧಿವಂತ ವ್ಯಕ್ತಿಯಾಗಿರ್ತಕ್ಕಂಥ ನೀನು ದುಃಖ ಪರಿಹಾರ ಆಗಬೇಕು ಅನ್ನೋ ಕಾರಣಕ್ಕೆ ದುಃಖದ ಕೂಪದಲ್ಲಿ ಮುಳುಗ್ಲಿಕ್ಕೆ ತಯಾರಾಗಿ ಕುಂತಿದ್ದೀಯಾ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ಕೃಷ್ಣ ಕೊಡ್ತಾ ಇದ್ದಾನೆ. ಮಹಾಬಾಹು, ಎಲೆ ಅರ್ಜುನನೇ, ಎಲೆ ಜ್ಞಾನಿಯೇ, ಅಯೋಗತಃ ಕರ್ಮಯೋಗದ ಸಹಯೋಗವಿಲ್ಲದ ಅಂದ್ರೆ ಸ್ವವಿಹಿತವಾದ ಕರ್ಮಾನುಷ್ಠಾನವನ್ನ ಮಾಡದೇ ಇರುವಂತಹ ಸನ್ಯಾಸಹತು, ಕೇವಲ ಸನ್ಯಾಸ ಕಾಮ್ಯ ಕರ್ಮಗಳ ತ್ಯಾಗವಾದರೂ ಅಥವಾ ದ್ವಂದ್ವಾತೀತೋ ವಿಮತ್ತರಃ, ಹಿಂದೆ ಬಂತಲ್ಲ, ವಿಗತೇಚ್ಛಾ ಭಯ ಕ್ರೋಧೋ, ಯಾವುದೇ ಇಚ್ಛೆ ಇಲ್ಲ, ಬಯಕೆ ಇಲ್ಲ, ಕೋಪ ಇಲ್ಲ, ಇದೆಲ್ಲ ಒಳ್ಳೆತನಗಳಿದ್ದಾವೆ. ಅಂತಹ ಒಂದು ಸನ್ಯಾಸವಾದರೂ ದುಃಖಂ ಆಪ್ತುಂತು, ದುಃಖವನ್ನ ಪಡೆದಕ್ಕೋಸ್ಕರವಾಗಿಯೇ ಅಂತ ಒಂದು ಸನ್ಯಾಸ. ಯಾಕೆ? ವಿಹಿತ ಕರ್ಮವನ್ನ ಬಿಟ್ಟಿದ್ಯಾ, ಮಾಡಬೇಕಾದ ಕೆಲಸವನ್ನ ಬಿಟ್ಟಿದ್ಯಾ, ಅಂತಹ ಸನ್ಯಾಸ ದುಃಖಮಾಪ್ತುಂತು, ಈ ಲೋಕದಲ್ಲೂ ದುಃಖ, ಪರಲೋಕದಲ್ಲೂ ಕೂಡ ದುಃಖ. ಯಾಕಂದ್ರೆ ಏನೂ ಇಲ್ಲದೆ ಸುಮ್ಮನೆ ಕೂತ ಅಂತಾದ್ರೆ ಸಮಾಜ ಅವನನ್ನು ಗುರುತಿಸಲ್ಲ, ಅವನಿಗೆ ಬೇಕಾದ ಸಹಕಾರ ಮಾಡಲ್ಲ, ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗೋದಿಲ್ಲ, ಅವನೇ ಒಬ್ಬಂಟಿಗಾನಾಗಿ ಅವನು ದುಃಖದಲ್ಲಿರ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ ಯಾಕೆ ದುಃಖ ಅಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು, ಏನೂ ಕರ್ಮ ಮಾಡದೆ ಸುಮ್ಮನೆ ಇರ್ತೀನಿ ಅನ್ನೋದು ಪ್ರಾಕ್ಟಿಕಲ್ ಅಲ್ಲ. ಅದು ಏನೂ ಮಾಡದೆ ಇರ್ತೀನಿ ಅಂದ್ರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಏನೂ ಮಾಡಲ್ಲ ಅಂತ ಕೂತ್ರೆ ಸಿಕ್ಕಾಪಟ್ಟೆ ಬೆಳೆದಿದ್ದ ಯೋಚನೆಗಳೆಲ್ಲ ತಲೆಗೆ ಬಂದು ಮಾಡಬಾರದ ಯೋಚನೆಗಳು ಅದೆಲ್ಲ ಬಂದು ಮನಸ್ಸು ಹಾಳಾಗೋಗ್ಬಿಡತ್ತೆ. ಅಲ್ಲಿಗೆ ಮನಸ್ಸು ಹಾಳಾದ್ರೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರತ್ತೆ. ಬರೀ ದುಃಖ ದುಃಖ ದುಃಖ, ನಿರಂತರ ದುಃಖದಲ್ಲಿ ಮುಳುಗಬೇಕಾಗತ್ತೆ. ಹಾಗಾಗಿ ಈ ಲೋಕದಲ್ಲೂ ದುಃಖ, ಈ ಲೋಕದಲ್ಲಿ ಮಾಡಬೇಕಾದ ಕೆಲಸವನ್ನ ಮಾಡಿಲ್ಲ ಅದರಿಂದಾಗಿ ಪರಲೋಕ ನರಕಲೋಕದಲ್ಲೂ ದುಃಖವನ್ನ ಅನುಭವಿಸ್ಬೇಕಾಗತ್ತೆ. ಆದರೆ ಯೋಗಯುಕ್ತ, ವಿಹಿತ ಕರ್ಮಾನುಷ್ಠಾನ ಎಂಬ ಯೋಗದಿಂದ ಯಾರು ಯುಕ್ತನೋ, ಯುಕ್ತ ಅಂದ್ರೆ ವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಯೋಗ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿ ಆಗಬೇಕಾದ್ರೆ ಮುನಿ ದ್ವಂದ್ವಾತೀತನಾಗಿರ್ತಕ್ಕಂಥ ಸನ್ಯಾಸಿಯು ನಚಿರೇಣ ವಿಳಂಬ ಮಾಡದೇನೆ ಶೀಘ್ರವಾಗಿ ಬ್ರಹ್ಮ ಗುಣಪರಿಪೂರ್ಣನಾದಂಥ ಭಗವಂತನನ್ನು, ಬ್ರಹ್ಮ ಶಬ್ದಕ್ಕೆ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ, ಗುಣಪರಿಪೂರ್ಣನಾದಂಥ ಭಗವಂತನನ್ನು ಅಧಿಗಚ್ಚತಿ. ಇಲ್ಲೂ ಅಷ್ಟೇ ನೋಡಿ, ಇದು ಕರ್ಮಯೋಗಿಗೆ ಹೇಳತಕ್ಕಂಥ ಒಂದು ಮಾತು. ಅದಕ್ಕೆ ಅಲ್ಲಿ ಅಧಿಗಚ್ಚತಿ, ಹಿಂದೆ ಹೇಳಿದೆ ಗತ್ಯರ್ಥಕವಾದ ಧಾತುವಿಗೆ ಗಮನ ಅಂತನೂ ಅರ್ಥ, ಜ್ಞಾನ ಅಂತನೂ ಅರ್ಥ. ಮೊದಲು ದೇವರನ್ನ ತಿಳಿತಾನೆ, ವಿಹಿತ ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಮಾಡ್ತಾ
ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ದೇವರನ್ನ ಅಧಿಗಚ್ಚತಿ ತಿಳಿಯುತ್ತಾನೆ. ಅದಾದ ಮೇಲೆ ನಚಿರೇಣ ವಿಳಂಬವಿಲ್ಲದೇನೆ ಬ್ರಹ್ಮ ಗುಣಪರಿಪೂರ್ಣನಾದಂಥ ಭಗವಂತನನ್ನ ಅಧಿಗಚ್ಚತಿ ಹೋಗಿ ಸೇರುತ್ತಾನೆ. ಮೊದಲು ಸ್ವವಿಹಿತವಾದಂಥ ಕರ್ಮಾನುಷ್ಠಾನ ಮಾಡ್ತಾ 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 ದೇವರ ಬಗ್ಗೆ ತಿಳಿತಾನೆ. ದೇವರ ಬಗ್ಗೆ ತಿಳಿದ ನಂತರದಲ್ಲಿ ದೇವರ ಕಡೆಗೆ ಹೋಗ್ತಾನೆ ಭಗವಂತ. ದೇವರ ಕಡೆಗೆ ಹೋಗ್ತಾನೆ ಈ ಭಕ್ತ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಕರ್ಮಯೋಗಿ ಅವನು ಕರ್ಮಯೋಗಿ. ನಾವೆಲ್ಲರೂ ಕೂಡ ಕರ್ಮಯೋಗಿಗಳೇ. ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡ್ತಾ 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 ದೇವರನ್ನ ತಿಳಿತಾ ಹೋಗ್ಬೇಕು. ದೇವರನ್ನ ತಿಳಿತಾ 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 ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪರಿಪೂರ್ಣವಾದ ಭಗವಂತನ ಜ್ಞಾನವನ್ನ ಪಡೆದು ಮುಕ್ತಿಯ ಕಡೆಗೆ ಹೋಗಬೇಕು ಅನ್ನೋದು ಅಭಿಪ್ರಾಯ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮನಿರ್ಬ್ರಹ್ಮ ನಚಿರೇಣಾಧಿಗಚ್ಚತಿ. ಶ್ರೀಕೃಷ್ಣಾರ್ಪಣ.